ಜಾನಪದ ಲೋಕದ ಒಳಗಡೆ ಇದ್ದು ಸುಮಾರು ವರ್ಷಗಳ ಕಳೆದು ಹಾಂ ರೀ ತಮ್ಮ ಮ್ಯಾಗ ಯಾವುದೇ ಆರೋಪ ಬರಲಿಲ್ಲ, ಯಾರ ಜೊತೆನೂ ತಾವು ಅಸಭ್ಯವಾಗಿ ವರ್ತನೆ ಮಾಡಲಿಲ್ಲ. ಹಾಂ ರೀ ಈಗ ನಮಗ ಬಂದ ಮಾಹಿತಿ ಪ್ರಕಾರ ಮ್ಯೂಸಿಕ್ ಮೈಲಾರಿ ಅನ್ನೋರು ಯಾವುದೋ ಒಂದು ಹುಡುಗಿನ ಅತ್ಯಾಚಾರ ಮಾಡ್ಯಾರ ಅನ್ನುವಂಥದ್ದು ಒಂದು ಮಾಹಿತಿ ಈಗ ಬರಾಕತೈತ್ರಿ ನಮಗ. ಇಲ್ಲಿ ಹೌದ್ರಿ ಬರಾಕತ್ತೈತ್ರಿ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಮಾಲಿಂಗ್ಪುರ ಸ್ಟೇಷನ್ದಾಗ ಏನೋ ಪ್ರಕರಣ ದಾಖಲಾಗೈತತ್ರಿ. ಹೌದ್ರಿ ಅದಕ್ಕೆ ಏನ್ ತಾವು ಹೇಳಕ್ ಬಯಸ್ತೀರಿ ಈ ಸಂದರ್ಭದಾಗ? ಏನಂತ ಹೇಳ್ಬೇಕ್ರಿ ನಾನು? ತಾವು ಹಿರಿಯ ಕಲಾವಿದರು. ಈಗ ಈ ನಿಮ್ ಜನರೇಷನ್ ಒಳಗನ ತಾವು ದೊಡ್ಡ ಕಲಾವಿದರು. ತಾವು ತಮಗಿರುವಷ್ಟು ಫ್ಯಾನ್ ಫಾಲೋವಿಂಗ್ ಬಹುಶಃ ಯಾರಿಗೂ ಇಲ್ಲ. ನಿಮ್ಮ ಹಾಡುಗಳನ್ನೆಲ್ಲ ಹಾಡ್ತಿದ್ದವ ಮೈಲಾರಿ. ಹೌದು ಬೇರೆ ಬೇರೆಯವ್ರ ಹಾಡುಗಳನ್ನ ಮಾಡ್ತಿದ್ದ. ಒಂದ್ ನಡ್ಬಾರಕ್ಕೊಮ್ಮೆ ಮುತ್ತು ಅವ್ರ ಜೊತೆ ಏನೋ ಒಂದು ಕ್ಲಿಕ್ ಮಾಡ್ಕೊಂಡ. ಆಮೇಲೆ ಹೊಲಸು ಹೊಲಗೇರಿ ಅಂತ ಹೇಳಿ ಏನೇನೋ ಒಂದು ಹೇಳಿಕೆ ಕೊಟ್ಟು ಆಮೇಲೆ ಎಲ್ಲಾರನು ಕ್ಷಮೆ ಕೇಳ್ದ. ಹ್ಮ್. ಈ ತರ ಎಲ್ಲ ಘಟನೆಗಳಾಗಿ ಅವ್ರು ಏನ ತಾವು ಹಿರಿಯ ಕಲಾವಿದರಾಗಿ ಏನ್ ಹೇಳ್ತೀರಿ ನಮ್ಮ ನ್ಯೂಸ್ ಚಾನಲ್ಗೆ? ನಾನು ಏನ್ ಹೇಳ್ಬೇಕ್ರಿ, ನಾನು ಎಷ್ಟರ ಮಟ್ಟಿಗೆ ಕಾರ್ಯನಪ್ಪ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ಬೇಕು, ಏನಾಗೈತಿ ಏನಂಬುದು ಅವ್ರಿಗೆ ಗೊತ್ತ್ರಿ. ಅದಂತೂ ತನಿಖೆ ಒಳಗೆ ಗೊತ್ತಾಗತ್ರಿ ಸತ್ಯಾಸತ್ಯತೆ. ಆಮೇಲೆ ಇನ್ನೊಂದ್ ಏನಂದ್ರೆ ವಿಶೇಷ ಇದ್ರೊಳಗ ಆ ಹುಡುಗಿನ ಆಲ್ರೆಡಿ ಪರೀಕ್ಷೆ ಒಳಪಡಿಸ್ಯಾರ ಪೊಲೀಸರು. ಹೌದ್ರಿ ಆ ಹುಡುಗಿಯನ್ನ ಆಲ್ರೆಡಿ ಪರೀಕ್ಷೆಗೆ ಒಳಪಡಿಸೇನ ಕೇಸ್ ದಾಖಲು ಮಾಡ್ಕೊಂಡಾರ. ಮತ್ತು ಒಂದು ವೇಳೆ ಆತರ ಪರೀಕ್ಷೆ ಒಳಪಡಿಸಿದ್ದ ಆಗಿದ್ರ ಖಂಡಿತ ಅದೇನೋ ಒಂದು ಘಟನೆ ನಡೆದಾಗ ಪೊಲೀಸರು ಮಾಡ್ಕೊಂಡಿರ್ತಾರ. ಹಂಗ ಸುಮ್ನೆ ಈ ಪೋಕ್ಸೋ ಅಂತ ಆಕ್ಟ್ಗಳು ಸುಮ್ನೆ ಹಾಕಕ್ ಬರಂಗಿಲ್ಲ ಯಾರ ಮ್ಯಾಗನು. ಅದಕ್ಕ ಈ ತರ ಎಲ್ಲಿ ಇದು ಅದಕ್ಕೆ ಇದು ಆ ತರ ಎಲ್ಲಿ ಅತಿರೇಕಕ್ಕೆ ಹೊಂಟೈತೇನೋ. ಇವರೆಲ್ಲ ಸಮಾಜ ಇವ್ರಿಗೆ ಎಲ್ಲ ಏನು ಇವ್ರ ಅಭಿಮಾನಿಗಳು ಇರ್ತಾರ, ಇವ್ರಿಗೆ ದುಡ್ಡು ಅದ್ರ ಜೊತೆಗೆ ಒಂದು ಹೆಸರ ಎಲ್ಲವನ್ನ ಕೊಟ್ಟ ಬಳಕ ಈ ರೀತಿ ಯಾಕೆ ಕಲಾವಿದರು ಹೆಜ್ಜೆ ತಪ್ತಾರಂತ್ರಿ? ಮಾಡಬಾರ್ದಿಲ್ಲ ಇಂಥವೆಲ್ಲ. ತಮಗ 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 ಆತ್ಮೀಯ ಆಗಿದ್ರು ಅವರು. ಅಲ್ಲ ನನ್ನ ಕರೆದ ಮಾಡ್ಕೊಂಡ್ ಬಂದ್ಬಿಡ್ಬೇಕಲ್ರಿ. ಹಾಡಕ್ ಕರ್ಸಿರ್ತಾರ, ಹಾಡ್ಕೊಂಡ್ ಬಂದ್ಬಿಡ್ಬೇಕು. ಸುಮ್ಮನೆ ಯಾಕೆ ಅವ್ರದ್ದು ಕದ್ದಿಕ್ಕಿದ್ರಿ? ಅಲ್ಲಿ ಜಾಗನೂರ್ ಅಂತ ಹೇಳಿ ಚಿಕ್ಕೋಡಿ ತಾಲೂಕು ಜಾಗನೂರು ಒಳಗದೇನೋ ಒಂದು ಆರ್ಕೆಸ್ಟ್ರಾ ಐತತ್ರಿ ಅಲ್ಲಿ. ಅಲ್ಲಿ ನಾನು ಆಗಲೇ ನ್ಯೂಸ್ ಗೊತ್ತ್ರಿ. ತಾವಟ ಪ್ರತಿಕ್ರಿಯೆ ಕೊಡ್ರಿ. ಏನ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ರಿ. ಯಾಕಂದ್ರೆ ಎಲ್ಲಾ ಕಲಾವಿದ್ರ ಬಗ್ಗೆ ಜನ ತಪ್ಪು ತಿಳ್ಕೊಬಾರ್ದು. ಏನಂತ ಕೊಡ್ಬೇಕು ಹೇಳ್ರಿ? ಏನ್ ನಿಮ್ಗೆ ಅನಿಸಿಕೆ ಏನ್ ಅನ್ಸತಿ? ಯಾವ ಮಾಡಿದ್ ಸರಿನೋ ತಪ್ಪು, ಅಥವಾ ಕಲಾವಿದ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ನೀವು? ನಿಮ್ಕಿಂತ ಸಣ್ಣವ್ರದಾರ ಬಹಳಷ್ಟು ಜನ ನಿಮ್ ಫಾಲೋ ಮಾಡ್ತಾರ. ಸಮಾಜದವ್ರು ತಪ್ಪು ತಿಳ್ಕೊತೈತಿ ಸಮಾಜ. ಈಗ ಪೊಲೀಸರು ತನಿಖೆ ಮಾಡ್ತಾರಲ್ಲ, ತನಿಖೆ ಮಾಡೋಣ ಗೊತ್ತಾಗತ್ತಿಲ್ಲ. ಪಾಪ ಮಾಡ್ಯಾನೋ ಏನ್ ಮಾಡ್ಯಾನೋ ಬಿಟ್ಟು ಈಗ ಆರೋಪ ಅಂತೂ ಬಂದೈತ್ರಿ. ಆಮೇಲೆ ಈಗ ಈಗ ಯುವ ಕಲಾವಿದ್ರು ಏನ್ ಹೇಳ್ತಿರ್ತಾವ, ಏನ್ ಹೇಳಕ್ ಬಯಸ್ತೀರಿ? ಯುವ ಕಲಾವಿದ್ರು ಏನೈತಿ, ಸಾಕಷ್ಟು ಜನರ ಆಶೀರ್ವಾದ ಇರ್ತೈತ್ರಿ. ಅದನ್ನ ಪ್ರೀತಿಯಿಂದ ಉಳಿಸ್ಕೊಂಡು ಹೋಗ್ಬೇಕ್ರಿ, ಈ ತರ ಘಟನೆಗಳು ಆಗಲ್ದಂಗ. ಅಂದ್ರೆ ಇದ್ರೊಳಗ ಮಾಡ್ಬಾರ್ದು. ಹೇಳ್ರಿ. ವಿಶ್ವಾಸ ಮಾಡಕ್ ಹೋಗ್ಬಾರ್ದ್ರಿ. ಯಾವ್ದೇ ಕಾರ್ಯ ಕೆಲ್ಸಕ್ಕೆ ಯಾಕಕ್ ಹೋಗ್ಬಾರ್ದು. ಸಂಜೆಗೆ ಒಳ್ಳೆ ಸಂದೇಶಗಳನ್ನ ಕೊಡ್ಬೇಕು ಹೋಗ್ಬೇಕ್ರಿ. ಮನರಂಜನೆ ಕೊಡೋದು ಕಾರ್ಯಕ್ರಮ ಇರ್ತೈತಿ ನಮ್ದ. ಮನರಂಜನೆ ಕೊಡುದ್ರಿ. ಜನ ಅಭಿಮಾನ ಇಟ್ಟಿರ್ತಾರ, ಪ್ರೀತಿ ಇಟ್ಟಿರ್ತಾರ. ಹಿರಿಯ ಕಲಾವಿದ್ರ ನಾವ್ ಮಾಡ್ಕೊತ ಹೋದ್ರೆ ನಮ್ಮ ಹಿಂದೆ ನಾವು ತೀರ ಮಾಡ್ಕೊತ ಬಿಡ್ತಾರ. ಅದಕ್ಕೆ ಅದೊಂದು ಶಾಕಿಂಗ್ ನ್ಯೂಸ್ ನಮಗ್ ಬಂತು. ಎಡವಟ್ ಮಾಡ್ಕೋತ ಅದಾರ ಮೈಲಾರಿ ಅವರು. ಆಮೇಲೆ ಅಂಬೇಡ್ಕರ್ ಬಗ್ಗೆ ಮಾತಾಡೋದು, ಅಂಬೇಡ್ಕರ್ ಬಗ್ಗೆ ಹಾಡಾನು ಬರೆದ್ರು. ಇಲ್ಲ ನಾವೆಲ್ಲ ಪ್ರೀತಿ ಗೌರವನ ಅವ್ರು ಕೊಟ್ಟಿವಿ, ಸಮಾಜ ಕೊಟ್ಟಿತು, ಎಲ್ಲ ದಲಿತ ಸಮ ಕ್ಷಮೆನೂ ಮಾಡಿತವ್ರನ್ನ. ಅದಾದ ನಂತರ ಮತ್ತೆ ಇಂಥ ಎಡವಟ್ಟುಗಳು ಮಾಡ್ಕೊಳಕತ್ತಾರ. ಏನ